ಗುರುಗಳೇ, ಇನ್ನು ಮಕರ ರಾಶಿಗೆ ಹೇಗಿದೆ? ಮಕರ ರಾಶಿ ಇನ್ನೂ ಹೆಚ್ಚಿನ ಶುಭ ಫಲವನ್ನು ಹೊಂದಿರತಕ್ಕಂಥದ್ದು. ಜನ್ಮ ದ್ವಿತೀಯಾಧಿಪತಿಯಾದಂಥ ಶನಿ ಗುರುವಿನ ಮನೆಯಲ್ಲಿ ದ್ವಿತೀಯ ಮೂರನೇ ಮನೆಯಲ್ಲಿದ್ದು ಭಾಗ್ಯವನ್ನು ಪೂರ್ಣ ಪ್ರಮಾಣದಿಂದ ನೋಡೋದರಿಂದ ಅನಿರೀಕ್ಷಿತವಾದ ಧನಾಗಮನ, ಷೇರ್ಪೇಟೆ ಅಥವಾ ಹಿರಿಯರಿಂದ ಬರಬೇಕಾದ ಆಸ್ತಿ ಅಥವಾ 16 ವರ್ಷದಿಂದ ನೆನೆಗುದಿಗೆ ಬಿದ್ದು ಕೇಸ್ ನಡೀತಾ ಇರ್ತಕ್ಕಂಥ ಕೇಸು, ಅದರಿಂದ ಅವರ ನಿರೀಕ್ಷಣೆಗೂ ಮೀರಿದ ಜೀವಮಾನ ಸಾಧನೆ ಅಂತ ಹೇಳ್ಬೋದಾದಷ್ಟು ದೊಡ್ಡ ಮಟ್ಟದ ಆರ್ಥಿಕ ಲಾಭ, ಅವರಿಗೆ ನಿರೀಕ್ಷೆಗೂ ಮೀರಿದಂತಹ ಹೊಸ ಆಸ್ತಿಯ ಖರೀದಿ ಅಥವಾ ಆಸ್ತಿಯಲ್ಲಿ ಪಾಲು ಸಿಗ್ತಕ್ಕಂಥದ್ದು, ವಿದೇಶದಲ್ಲಿ ಉದ್ಯೋಗ, ಇನ್ನು ಕೆಲವು ವಯಸ್ಕರು ವಿದೇಶದಲ್ಲಿರ್ತಕ್ಕಂಥ ಮಕ್ಕಳನ್ನು ನೋಡೋದಕ್ಕಾಗಿ ವಿದೇಶ ಪ್ರಯಾಣ, ಇನ್ನು ಕೆಲವರಿಗೆ ಮಕ್ಕಳು ವಾಪಸ್ ಬಂದು ನಮ್ಮ ಜೊತೆಗಿರಲಿ ಅಂತ ಆಸೆಪಟ್ಟಿರ್ತಕ್ಕಂಥವರಿಗೆ ಅದೇ ರೀತಿಯಲ್ಲಿ ಆ ವಯಸ್ಸಿನ ಮಕ್ಕಳು ವಾಪಸ್ ಬಂದು ತಂತ್ರಗಳಿಗಿದ್ದು ನೆಮ್ಮದಿ ಕೊಡ್ತಕ್ಕಂಥದ್ದು, ಮತ್ತು ಕಂಪ್ಯೂಟರ್ ಉದ್ಯಮಿಗಳಿಗೆ ಹೇರಳವಾದಂಥ ಅವಕಾಶಗಳು, ಆ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೂ ಕೂಡ ಹೆಚ್ಚಿನ ಒಂದು ಸಂಬಳ, ಹೆಚ್ಚಿನ ಒಂದು ತೃಪ್ತಿ ಕೊಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ಇದಲ್ಲದೇ ಹಣ್ಣಿನ ಬೆಳೆಗಾರರಾದಂಥ ರೈತರು, ಅದರಲ್ಲೂ ಬಾಳೆಹಣ್ಣು ಇತ್ಯಾದಿ ಬೆಳೀತಕ್ಕಂಥ ರೈತರು ಬಹಳ ತೃಪ್ತಿಕರವಾದಂಥ ವರ್ಷ ಇದಾಗಿರುತ್ತೆ. ಅವರಿಗೆ ಪರಿಹಾರ, ಆರೋಗ್ಯದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡುಬರ್ಬೋದು. ತಲೆನೋವು, ಆವಾಗ ಪಿತ್ತ ಪ್ರಕೋಪ ಇತ್ಯಾದಿ ಕಾಣುತ್ತೆ. ಇದರ ಹೊರತಾಗಿ ನೆಮ್ಮದಿಯ ಜೀವನ, ಅವರು ಇನ್ನಷ್ಟು ತೃಪ್ತಿ ನೆಮ್ಮದಿ ಕಾಣೋದಕ್ಕಾಗಿ ಸದಾ ದುರ್ಗಾದೇವಿಯ ಆರಾಧನೆ ಮಾಡೋದರಿಂದ ಮತ್ತು 1-2 ಸಾರಿ ದುರ್ಗಾದೀಪ ನಮಸ್ಕಾರ ಅಂತಕ್ಕಂಥ ಪೂಜೆ ಮಾಡಿಸೋದ್ರಿಂದ ಇನ್ನಷ್ಟು ತೃಪ್ತಿ ನೆಮ್ಮದಿ ಸಿಗುತ್ತಮ್ಮ.